ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಂದು ಬೆಳಗಿನ ಜಾವ 9 ಗಂಟೆಯ ಆಸುಪಾಸಿನಲ್ಲಿ ನಮ್ಮ ದೇಶದಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಬಿಟ್ಟಿದೆ. ಈ ದುರಂತದಲ್ಲಿ ಇಲ್ಲಿಯವರೆಗೂ 21 ಜನ ಸಾವನ್ನಪ್ಪಿಬಿಟ್ಟಿದ್ದಾರೆ. ಇನ್ನು ಸಾವನ್ನಪ್ಪುವಂಥವರ ಸಂಖ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಎನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಸ್ನೇಹಿತರೆ, ಆ ಬೆಂಕಿ ಅವಘಡದಲ್ಲಿ ಬೆಂದಿರುವಂಥ ಆ ಮೃತದೇಹಗಳನ್ನು ನೋಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಹುತೇಕ ಜನ ಆ ದಟ್ಟಣೆಯ ಹೊಗೆಯಿಂದ ಉಸಿರುಗಟ್ಟಿ ಬಹುತೇಕ ಜನರು ಸಾವನ್ನಪ್ಪಿಬಿಟ್ಟಿದ್ದಾರೆ. ಸ್ನೇಹಿತರೆ, ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾದಂಥ ದುರಂತ ನಮ್ಮ ದೇಶದಲ್ಲಿ ನಡೆದು ಹೋಗಿಬಿಡುತ್ತೆ. ಅದರಲ್ಲೂ ಕೂಡ ಬೆಳಗಿನ ಜಾವ ಬ್ರೇಕ್ಫಾಸ್ಟ್ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಹೋಟೆಲ್ನಲ್ಲಿ ಈಗ ಹಾಗೆ ಬಿಡುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಬಹುತೇಕ ಇಲ್ಲಿ ಅನೇಕ ಅನುಮಾನಗಳು ಕೂಡ ಉಟ್ಕೊಳ್ತಾ ಇದ್ದಾವೆ ಮತ್ತು ಒಂದಿಷ್ಟು ಡೌಟ್ಗಳು ಕೂಡ ಕಾಣಿಸ್ಕೊಳ್ತಾ ಇದ್ದಾವೆ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಈಗಂತೂ ಈ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಈ ರೀತಿಯಾಗಿ ಘಟನೆಗಳು ಅಥವಾ ದುರ್ಘಟನೆಗಳು ನಡೆದು ಹೋಗಿ ಸಾವನ್ನಪ್ಪುವಂಥವರ ಸಂಖ್ಯೆ ಬಹುತೇಕ ಹೆಚ್ಚಾಗ್ತಾ ಇದೆ. ರಸ್ತೆ ಅಪಘಾತ ಆಗಿರಬಹುದು, ಅಥವಾ ಈಜಲು ಹೋಗಿ ನೀರಿಗೆ ಬಿದ್ದು ಸಾವನ್ನಪ್ಪಿರುವಂಥದ್ದಾಗಿರ್ಬೋದು, ಅಥವಾ ಇನ್ಯಾವುದೋ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅಗ್ನಿ ಅವಘಡ, ಈ ರೀತಿಯಾಗಿ ದುರಂತಗಳು ಹೆಚ್ಚಾಗಿ ನಡೀತಾ ಇದ್ದಾವೆ. ಅದ್ಯಾವ ಕಾರಣಕ್ಕೆ ಈ ರೀತಿಯಾದಂಥ ದುರಂತಗಳು ನಡೆದು ಹೋಗ್ಬಿಡ್ತಾ ಇದ್ದಾವೆ, ಇವುಗಳನ್ನ ಹೇಗೆ ತಪ್ಪಿಸೋದು ಅನ್ನುವಂಥದ್ದೇ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿದೆ. ಮತ್ತು ಇಂತಹ ಸಂದರ್ಭದಲ್ಲಿ ಅಥವಾ ಈ ರೀತಿಯಾದಂಥ ದುರಂತಗಳು ನಡೆದು ಹೋದಂಥ ಸಂದರ್ಭದಲ್ಲಿ ಬಹುತೇಕ ಜನಗಳು ಗಾಬರಿ ಆಗಿಬಿಡ್ತಾರೆ. ಆದರೆ ಮತ್ತೆ ಅಂತಹದ್ದೇ ಪ್ರಕ್ರಿಯೆಯಲ್ಲಿ ಜನಗಳು ತೊಡ್ಕೊಂಡು ಬಿಡ್ತಾರೆ. ಇದು ಒಂದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ, ರಸ್ತೆ ವಿಚಾರಕ್ಕಾಗಿರಬಹುದು, ನೀರಿನ ವಿಚಾರಕ್ಕಾಗಿರಬಹುದು, ಅಥವಾ ಈ ರೀತಿಯಾಗಿ ಅಗ್ನಿ ಅವಘಡಗಳು ನಡೆಯುವಂಥ ಸಂದರ್ಭದಲ್ಲಿ ಆಗಿರಬಹುದು, ಬಹುತೇಕ ನಡೀತಾವೆ. ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಈ ರೀತಿಯ ದುರಂತಗಳು ಹೆಚ್ಚಾಗ್ತಾ ಇದ್ದಾವೆ. ಸ್ನೇಹಿತರೆ, ಅಂದ ಹಾಗೆ ಒಂದು ದೃಶ್ಯ ಇಲ್ಲಿ ಬಹುತೇಕ ಜನರ ನೋವು ಅಥವಾ ಜನರಿಗೆ ಬಹುತೇಕ ನೋವನ್ನು ಉಂಟು ಮಾಡಿದಂಥ ದೃಶ್ಯ. ಅದು ಏನು ಅಂತಂದ್ರೆ, ಬೆಂಕಿ ಅವಘಡ ನಡೆದಂಥ ಸಂದರ್ಭದಲ್ಲಿ ಆ ಒಂದು 3ನೇ ಫ್ಲೋರಿಂದ ತನ್ನ ಮಗುವನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ತಾಯಿ ತನ್ನ ಮಗುವನ್ನ ತಬ್ಬಿಕೊಂಡು ಬಿಲ್ಡಿಂಗ್ ನಿಂದ ಕೆಳಗೆ ಜಿಗಿತಾರೆ. ಆದ್ರೆ ನೋವಿನ ಸಂಗತಿ ಏನು ಅಂತಂದ್ರೆ, ಆ ತಾಯಿ ಮತ್ತು ಮಗು ಇಬ್ಬರು ಕೂಡ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ತಾಯಿಯ ಪ್ರೀತಿನೇ ಹಾಗೆ. ತನಗೋಸ್ಕರ ಏನು ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ಬದಲಿಗೆ ತನ್ನ ಮಗುವಿಗೋಸ್ಕರ ಆ ಒಂದು ಬಿಲ್ಡಿಂಗ್ ಅಲ್ಲಿ ನನ್ನ ಮಗು ಬದುಕಲಿ ಅನ್ನೋ ಕಾರಣಕ್ಕೆ ಧೈರ್ಯವನ್ನ ಮಾಡಿ ಆಕೆ ಆ ಒಂದು ಮಗುವನ್ನ ಎತ್ಕೊಂಡು ಅಲ್ಲಿಂದ ಜಿಗಿತಾಳೆ. ಆದ್ರೆ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಅಂದ ಹಾಗೆ ಏನಿದು ದುರಂತ? ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ದಕ್ಷಿಣ ದೆಹಲಿಯ ಮಾಳವಿ ನಗರದಲ್ಲಿ ಬುಧವಾರ ಬೆಳಗ್ಗೆ ಈ ಒಂದು ಭೀಕರ ದುರಂತ ನಡೆದು ಹೋಗಿಬಿಟ್ಟಿದೆ. ಇಲ್ಲಿ ಕನಿಷ್ಠ 21 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲಿವರೆಗೂ ಕೂಡ ಲೆಕ್ಕಕ್ಕೆ ಸಿಕ್ಕಿದೆ. ಡೆಮಾನ್ ಗ್ರೀನ್ ರೆಸ್ಟೋರೆಂಟ್ ಅನ್ನುವಂಥ ಒಂದು ಹೋಟೆಲ್ ಅದು. ಆ ಒಂದು ಹೋಟೆಲ್ನಲ್ಲಿ ಬಹುತೇಕ ಜನ ಆಗಸ್ಟ್ ಟಿಫನ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ. ಅಲ್ಲಿ ಬಹುತೇಕ ಪ್ರವಾಸಿಗರು ಬಂದಿರ್ತಾರೆ, ಅಲ್ಲಿ ಸ್ಥಳೀಯರು ಕೂಡ ಇರ್ತಾರೆ. ಅಂಥವರೆಲ್ಲರೂ ಕೂಡ ಟಿಫನ್ ಮಾಡಬೇಕಾದಂಥ ಸಂದರ್ಭ. ಆ ಸಂದರ್ಭದಲ್ಲಿ 9 ಗಂಟೆಯ ಆಸುಪಾಸಿನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಬೆಂಕಿಯ ಅವಘಡ ಕಾಣಿಸ್ಕೊಂಡು ಬಿಡುತ್ತೆ. ಅಲ್ಲಿ ಬಹುತೇಕ ಒಂದಿಷ್ಟು ಅನುಮಾನಗಳು ಕೂಡ ಉಟ್ಕೊಳ್ತಾ ಇದ್ದಾವೆ, ಏನಾಗಿತ್ತು ಅಥವಾ ಏನಾಗಿರಬಹುದು ಅಂತ ಹೇಳಿ. ಪ್ರಾಥಮಿಕ ವರದಿಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು, ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿರಬಹುದು, ಅಥವಾ ವಿದ್ಯುತ್ ದೋಷ ಆಗಿರಬಹುದು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಖಚಿತವಾಗಿ ಇದೇ ಕಾರಣದಿಂದಾನೇ ಅಗ್ನಿ ಅವಘಡ ಸಂಭವಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಸ್ಪಷ್ಟವಾಗಿ ಇಲ್ಲಿಯವರೆಗೂ 21 ಜನಗಳು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ಹೋಟೆಲ್ನಲ್ಲಿ 48 ಜನಗಳು ಇದ್ರು ಅಂತ ಹೇಳ್ತಾ ಇರುವಂಥದ್ದು. ಆ ಪೈಕಿ ಉಳಿದಿರುವಂಥವರೆಲ್ಲರನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಈಗ ಇಬ್ಬರ ಜೀವನ ಚಿಂತಾಜನಕವಾಗಿದೆ. ಇಲ್ಲಿಯವರೆಗೂ ಅಧಿಕೃತವಾಗಿ 21 ಜನಗಳು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಇಂತಹ ದುರಂತ ನೋಡಿ. ಈ ದುರಂತವನ್ನು ನೋಡ್ಬಿಟ್ರೆ ಅಥವಾ ಈ ದುರಂತವನ್ನ ದೃಶ್ಯವನ್ನು ನೀವು ಕೂಡ ಆರಂಭದಲ್ಲಿ ಗಮನಿಸ್ತಾ ಇದ್ರಿ, ಇಷ್ಟು ಭೀಕರತೆ ಇತ್ತು ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಇಲ್ಲಿ ಬಹುತೇಕ ಸಾವನ್ನಪ್ಪಿರುವಂತವರು ಬೇರೆ ದೇಶದವರು, ಪ್ರವಾಸಕ್ಕೆ ಬಂದಿರುವಂತವರು ಅಥವಾ ಅಲ್ಲಿ ಏನೋ ಕಾರಣಕ್ಕೆ ಬಂದಿರುವಂತವರು, ಅವರೆಲ್ಲರೂ ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿರುವಂತವರು ಬಹುತೇಕ ಬೇರೆ ಬೇರೆ ದೇಶದವರು ಅಂತೇಳಿ ಹೇಳಲಾಗ್ತಾ ಇದೆ. ಮಧ್ಯ ಏಷ್ಯಾ ಮತ್ತು ಆಫ್ರಿಕಾದವರು ಇಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರವಾಸಕ್ಕೆ ಬಂದಂತವರು ಅಥವಾ ಇನ್ಯಾವುದೋ ಬೇರೆ ಬೇರೆ ಕೆಲಸಕ್ಕೆ ಅಂತೇಳಿ ಬಂದಿರ್ತಾರೆ, ಅವರು ಆ ಒಂದು ಹೋಟೆಲ್ನಲ್ಲಿ ಉಳಿದುಕೊಂಡಿರ್ತಾರೆ, ಜೊತೆಗೆ ಟಿಫನ್ ಕೂಡ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ದುರಂತವೇ ನಡೆದು ಹೋಗಿಬಿಟ್ಟಿದೆ. ಸಾವನ್ನಪ್ಪಿದಂತವರಿಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನ ಇದೀಗ ಪ್ರಧಾನಮಂತ್ರಿ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ನು ಬದುಕಿದ್ದಂತವರು ಅಥವಾ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವಂತವರಿಗೆ 50,000 ರೂಪಾಯಿಯನ್ನ ಇದೀಗ ನೀಡುವುದಾಗಿ ಅಧಿಕೃತವಾಗಿ ಪ್ರಧಾನಮಂತ್ರಿ ಅವರು ಘೋಷಣೆ ಮಾಡಿದ್ದಾರೆ. ಇಂಥದ್ದೊಂದು ದುರಂತ. ಒಂದು ಹೋಟೆಲ್ನಲ್ಲಿ ಈ ರೀತಿಯಾಗಿ ಅಚಾನಕವಾಗಿ ಬೆಂಕಿ ಅವಘಡ ಸಂಭವಿಸಿಬಿಡುತ್ತೆ. ಆ ಸಂಭವಿಸಿದಂತ ಸಂದರ್ಭದಲ್ಲಿ 21 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ
ಸಾವಿನ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಅಂತಂದರೆ ಒಂದು ಜೀವ ಒಂದೇ ಬಾರಿ ಅವಕಾಶ ಇರುತ್ತೆ. ಯಾವುದೇ ಒಂದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಮನುಷ್ಯ ಆಗಲಿ ಅಥವಾ ಯಾರೇ ಆದರೂ ಕೂಡ ಎಲ್ಲರಿಗೂ ಕೂಡ ಬದುಕು ಅನ್ನೋದು ಒಂದೇ ಅವಕಾಶ. ಒಂದೇ ಬಾರಿ ನಮಗೆ ಜೀವ ಇರುತ್ತೆ. ಒಂದು ಬಾರಿ ಜೀವ ಹುಟ್ಟಿದೆ ಅಂತಂದರೆ ಅದು ಸಾಯೋದು ಕೂಡ ಒಂದೇ ಬಾರಿ. ಸತ್ತ ಮೇಲೆ ಮತ್ತೆ ಬದುಕೋದಕ್ಕಾಗೋದಿಲ್ಲ. ಆ ಒಂದು ಬಹುತೇಕ ಕನಸುಗಳನ್ನು ಕಟ್ಟಿಕೊಂಡು ಜೀವನವನ್ನು ಮಾಡುವಂಥವರು ಸಾಕಷ್ಟು ಜನ ಇರ್ತಾರೆ. ಈ ಒಂದು ದುರಂತದಲ್ಲಿಯೂ ಕೂಡ ಅಂಥದ್ದೇ ನಡೆದು ಹೋಗಿಬಿಟ್ಟಿದೆ. ಇನ್ನು ಮತ್ತೆ ಬದುಕ್ತೀವಿ ಅಂದರೆ ಅವಕಾಶಗಳಿಲ್ಲ. ಯಾವುದೋ ವಿಧಿ ಆಟಕ್ಕೆ ಇದೀಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಯಾರ್ಯಾರು ಏನೇನು ಕನಸುಗಳನ್ನ ಕಟ್ಕೊಂಡಿದ್ರೋ ಅಥವಾ ಇನ್ನೇನು ಮಾಡಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರೋ ಅದ್ಯಾವುದೂ ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತವೇ ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ನಿಜಕ್ಕೂ ಈ ದುರಂತದ ಬಗ್ಗೆ ಏನು ವಿಶ್ಲೇಷಣೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ನಮ್ಮಲ್ಲೇ ನಮಗೆ ಕಾಡೋದಕ್ಕೆ ಪ್ರಾರಂಭಿಸಿಬಿಟ್ಟು, ನಿಜಕ್ಕೂ ಈ ಒಂದು ದುರಂತವನ್ನು ಕೇಳಿದ ಬಳಿಕ ಒಂದು ಕ್ಷಣ ಈಗೆಲ್ಲ ಆಗ್ಬಿಡ್ತಾ ಅನ್ನುವಂಥ ಬೇಜಾರು ನಮ್ಮಲ್ಲಿಯೂ ಕೂಡ ಹುಟ್ಕೊಂಡು ಬಿಡ್ತು. ಏನು ವರದಿ ಸಲ್ಲಿಸೋದು ಅಥವಾ ಏನು ವರದಿಯನ್ನು ನಿಮ್ಮ ಮುಂದೆ ಇಡೋದು, ಹೇಗೆ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡೋದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮಲ್ಲೂ ಕೂಡ ಕಾಡೋದಕ್ಕೆ ಪ್ರಾರಂಭಿಸಿಬಿಡ್ತು. ನಿಜಕ್ಕೂ ತುಂಬ ಭಾರವಾದ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ಇಂತಹ ಒಂದು ದುರಂತ ಅದು ಯಾಕೆ ನಡೆದು ಹೋಗ್ತಾ ಇದೆ ಅಥವಾ ಏನು ಕಾರಣ ಅನ್ನೋದೇ ಗೊತ್ತಾಗದ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಅಮಾಯಕರು, ಅದರಲ್ಲೂ ಕೂಡ ಇನ್ನೇನು ಕನಸುಗಳನ್ನು ಕಟ್ಟಿಕೊಂಡು ಯಾವುದೋ ಒಂದು ಕೆಲಸದ ಮೇಲೆ ಈ ಒಂದು ದೆಹಲಿಗೆ ಬಂದಂಥವರು ಎಲ್ಲರೂ ಕೂಡ ಈ ರೀತಿಯಾಗಿ ಸಾವನ್ನಪ್ಪಿ ಹೋಗ್ತಾರೆ ಅಂತೇಳಿ ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಇದೀಗ ವಿಶೇಷವಾಗಿ ಆ ಒಂದು ಮಗುವನ್ನ ತಾಯಿ ಎತ್ಕೊಂಡು ಅಲ್ಲಿಂದ ಕೆಳಗಡೆ ಹಾರಿರುವಂಥದ್ದು ಇದೆಯಲ್ಲ, ನಿಜಕ್ಕೂ ಅದನ್ನು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ತಾಯಿ ಅದೆಷ್ಟು ಸಂಕಟವನ್ನು ಅನುಭವಿಸಿ ಸಾವನ್ನಪ್ಪಿ ಬಿಟ್ಲೋ ಗೊತ್ತಿಲ್ಲ. ಇಲ್ಲಿ ಬಹುತೇಕರು ಸುಟ್ಟು ಕರಕಲಾಗಿರುವವರಿಗಿಂತ ಹೆಚ್ಚಾಗಿ ಉಸಿರುಗಟ್ಟಿ ಸಾವನ್ನಪ್ಪಿರುವಂತಹದ್ದು ಬಹುತೇಕ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಪ್ರಾಥಮಿಕ ವರದಿ ಇದಾಗಿದೆ. ಇನ್ನು ಮುಂದಿನ ದಿನದಲ್ಲಿ ತನಿಖೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಇದು ಪ್ಲಾನ್ ಆಗಿ ಈ ರೀತಿಯಾಗಿ ಆಗಿರುವಂಥದ್ದ ಅಥವಾ ಅಚಾನಕವಾಗಿ ನಡೆದು ಹೋಗಿರುವಂಥ ದುರಂತನ, ಈ ಕುರಿತಾಗಿ ತನಿಖೆ ಅಂಥದ್ದೆಲ್ಲವೂ ಕೂಡ ಆಗಬೇಕಾಗಿದೆ. ಇದೀಗ ಹೋಟೆಲ್ ಮ್ಯಾನೇಜರ್ ಮೇಲೂ ಕೂಡ ದೂರು ದಾಖಲಾಗಿದೆ. ಅಲ್ಲಿನ ಸ್ಥಳೀಯ ಪೊಲೀಸರು ದೂರು ದಾಖಲಿಸಿಕೊಂಡು ಹೋಟೆಲ್ ಮ್ಯಾನೇಜರ್ ಕೂಡ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ತನಿಖೆಯ ಬಳಿಕವೇ ಅಸಲಿ ಸತ್ಯಾಸತ್ಯತೆ ಗೊತ್ತಾಗಬಹುದು. ಸ್ನೇಹಿತರೆ, ಅದು ಸತ್ಯಾಸತ್ಯತೆ ಏನೇ ಇರಬಹುದು, ಆದರೆ ಈ 21 ಜೀವಗಳು ಇಲ್ಲಿಯವರೆಗೂ ಸಾವನ್ನಪ್ಪಿದ್ದಾವಲ್ಲ, ಮತ್ತೆ ಆ ಜೀವಗಳು ಬದುಕೋದಕ್ಕೆ ಸಾಧ್ಯವಿಲ್ವಲ್ಲ, ಅದಕ್ಕೆ ನಿಜಕ್ಕೂ ತುಂಬ ನೋವಾಗಿ ಬಿಡುತ್ತೆ. ಅದೇ ಒಂದು ತುಂಬ ಘೋರವಾದ ನೋವಿನ ಸಂಗತಿ ಅಂತಾನೆ ಹೇಳಬಹುದು. ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸಾಧ್ಯವಾದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾ ಇರ್ತಾರೆ ಅಥವಾ ಇನ್ನೇನೇನೋ ಆಗ್ತಾ ಇರುತ್ತೆ. ಅಂಥವರು ಒಂದಿಷ್ಟು ಎಚ್ಚರಿಕೆಯಿಂದ ಇರಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಹಿತಿಯನ್ನು ಅವರಿಗೂ ಕೂಡ ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಭಯ ಬೀಳಿಸಬೇಕು ಅಥವಾ ಇನ್ಯಾವುದೋ ಕಾರಣಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ಎಚ್ಚರಿಕೆಯಿಂದ ಇರಲಿ, ಜಾಗೃತಿಯನ್ನು ವಹಿಸಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾದಂಥ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.